ಹಲೋ! ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೆಲ್ದಿ ಪನ್ನೀರ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಈ ಥರ ಫ್ರೈಡ್ ರೈಸ್ ಫುಡ್ ಎಲ್ಲ ಚೈನೀಸ್ ಫುಡ್ ಅಂತಂದರೆ ಸಾಸಸ್, ಪೇಸ್ಟ್‌ಗಳು ತುಂಬಾನೇ ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ, ಹೆಲ್ದಿಯಾಗಿ ನಾನಿಲ್ಲಿ ಮಾಡ್ತಾ ಇರೋದು. ಇದು ಒನ್ ಆಫ್ ದ ಬೆಸ್ಟ್ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ನೀವು ಡಿನ್ನರ್‌ಗಾದರೂ ಯೂಸ್ ಮಾಡ್ಬೋದು, ಡಿನ್ನರ್‌ಗಾದ್ರೂ ಮಾಡ್ಕೋಬೋದು ಅಥವಾ ಲಂಚ್‌ಗಾದ್ರೂ ಮಾಡ್ಕೋಬೋದು. ನಾನು ಮಾರ್ನಿಂಗ್ ಟೈಮ್ ಯಾವುದೇ ರೀತಿ ರೈಸ್ ಐಟಮ್ ಪ್ರಿಫರ್ ಮಾಡೋದಿಲ್ಲ. ಡೈಲಿ ಒನ್ ಟೈಮ್ ಮಾತ್ರ ರೈಸ್ ಪ್ರಿಫರ್ ಮಾಡ್ತೀನಿ. ಜಸ್ಟು ತುಪ್ಪ ಕಾದಿದ್ದಾದಮೇಲೆ ಆನಿಯನ್ನು ಮತ್ತು ಕ್ಯಾರೆಟ್, ಬೀನ್ಸ್, ಟೊಮೊಟೊ ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಆದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಎಲೆಕೋಸು ಯೂಸ್ ಮಾಡ್ಬೋದು. ನಾನಿಲ್ಲಿ ಎಲೆಕೋಸು ಯೂಸ್ ಮಾಡಿಲ್ಲ. ಇಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಗ್ರೀನ್ ಪೇಸ್ಟ್ ಬಂದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಇಷ್ಟು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಯೂಸ್ ಮಾಡಿದೆ. ಗರಂ ಮಸಾಲ ಹಾಗೆಯೇ ಧನಿಯಾ ಪೌಡರ್ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದು ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ನಾನು ಮುಂಚೆನೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ರೈಸ್ ಇಲ್ಲಿ ನಾವು ಬಿಸಿದೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ರೈಸು ಆದಾದಮೇಲೆ ಅದು ತಣ್ಣಗಾಗೋದಕ್ಕೆ ಈ ಥರ ಪ್ಲೇಟಲ್ಲಿ ಆರಾಕಾದ್ಮೇಲೆ ನಾವು ಮಿಕ್ಸ್ ಕೊಡೋದ್ರಿಂದ ರೈಸು ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಕೊಡಬೇಕು. ಇದು ತುಂಬ ಟೇಸ್ಟಿಯಾಗಿತ್ತು. ಮತ್ತು ನೀವು ನೋಡಿದಾಗೆ ಇಲ್ಲಿ ಯಾವುದೇ ರೀತಿ ಅನ್‌ಹೆಲ್ದಿ ಐಟಮ್ ನಾನು ಯಾವುದೇ ರೀತಿ ಯೂಸ್ ಮಾಡಿಲ್ಲ. ಎಲ್ಲ ಹೆಲ್ದಿ ಫುಡ್ಡು. ಸೊ ಈ ಥರ ನೀವು ಡಯಟ್ ಫುಡ್ಡಿಗೆ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ಪ್ರೋಟೀನು ಸಿಗುತ್ತೆ, ಹಾಗೆ ಟೇಸ್ಟಿ ಕೂಡ ಇರುತ್ತೆ. ಐ ಹೋಪ್ ಈ ಪನ್ನೀರ್ ಫ್ರೈಡ್ ರೈಸ್ ನಿಮಗೆ ಹೆಲ್ದಿ ಅಂತ ಅನಿಸಿದೆ, ಹಾಗೆ ಟೇಸ್ಟಿ ಕೂಡ ಅನಿಸಿದೆ ಅಲ್ವಾ? ಸೊ ನೀವು ಇದೇ ಥರ ಟ್ರೈ ಮಾಡಿ. ಇದು ತುಂಬಾ ರೋಡ್ ಸೈಡ್ ಇರೋ ಟೇಸ್ಟೇ ಸಿಗುತ್ತೆ, ಅದು ವಿತ್ ಹೆಲ್ದಿ ಫುಡ್ ಆಗಿ. ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.